ಸರ್, ಇವತ್ತು ಅತ್ರಿಗೆ ಬರ್ತಾ ಇದ್ರಿ. ಇವತ್ತು ವಿಶೇಷವಾಗಿ ರಾಹುಲ್ ಜಾರಕಿಹೊಳಿ ಟ್ರೋಫಿ ಅಂತ 10ನೇ ತಾಲೂಕದಲ್ಲಿ ತೌಸಿಫ್ ಸಾಂಗ್ರ್ ಅವ್ರ ನೇತೃತ್ವದಲ್ಲಿ ನಡೆಯುವಂಥ ಈ ಪಂದ್ಯಾವಳಿ ಬಹುತೇಕ ಭಾಳ ದಿವಸಗಳಿಂದ ಇಂಥ ಒಂದು ಕಾರ್ಯಕ್ರಮ ಹತ್ತನೇನಲ್ಲಿ ಇಟ್ಕೋಬೇಕಂತ ಒಂದು ಅವರು ಆಸೆಯನ್ನು ಒಂದು ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಸೂಕ್ತವಾದಂಥ ಸಮಯಗಳನ್ನ ನೋಡಿ ಈ ಪಂದ್ಯಾವಳಿಯನ್ನು 10ನೇ ತಾಲೂಕದಲ್ಲಿ ಅವರು ಇಟ್ಕೊಂಡಿದ್ದಾರೆ. ವಿವಿಧ ಕ್ರೀಡಾ ಆಟಗಾರರು ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅವರು ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ. ಸರ್, ನಿನ್ನೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಿಗೆ ಆಯ್ಕೆ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಆಯ್ಕೆ ಆದ ಸರ್, ಏನು ಅನಿಸ್ತಾ ಇದೆ ಸರ್? ಯಾವ ರೀತಿಯಾಗಿ ಮುಂದೆ ಆ ಜವಾಬ್ದಾರಿ ತಾವು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ, ಸಮರ್ಥವಾಗಿ ನಿಭಾಯಿಸಬಹುದು? ಯಾವ ರೀತಿ ಏನಾದರೂ ಇರುತ್ತೆ? ವಿಶೇಷವಾಗಿ ಮೊನ್ನೆ ನಡೆದಂಥ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿನ ಬೆಳಗಾವಿ ತಾಲೂಕಿನಿಂದ ನಿರ್ದೇಶಕರಾಗಿ ಒಂದು ಚಿಕ್ಕ ವಯಸ್ಸಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅದೇ ರೀತಿ ಸಹಕಾರಿ ನಾಯಕರಾದಂಥ ಬಾಲಚಂದ್ರಪ್ಪ ಜಾರಕಿಹೊಳಿ ಆಗಿರ್ಬೋದು, ಇಂಥ ಸೇರಿದಂತೆ ಜಿಲ್ಲೆಯ ಅನೇಕ ಸಹಕಾರಿ ಕ್ಷೇತ್ರದ ನಾಯಕರು ಈ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಇನ್ನೊಂದು ಏನಂದರೆ ಖುಷಿ ಏನಂದರೆ ಅಪೆಕ್ಸ್ ಬೆಳಗಾವಿ ಬ್ಯಾಂಕ್ DCC ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಒಂದು ಬ್ಯಾಂಕಿಗೆ ಒಂದು ನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಜವಾಬ್ದಾರಿನ ಎಲ್ಲ ನಾಯಕರು ಸೇರಿ ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ಏನೇನು ಸೌಕರ್ಯಗಳನ್ನು, ಏನೇನು ಸೌಲಭ್ಯಗಳನ್ನು ವಿವಿಧ ಬ್ಯಾಂಕ್ ಸೊಸೈಟಿಗಳಾಗಿರ್ಬೋದು, ಬೇರೆ ಬೇರೆ ರೈತರ ಬಾಂಧವರಿಗಾಗಿರ್ಬೋದು, ಬೇರೆ ಬೇರೆ ಈ ಸಂಬಂಧಪಟ್ಟಂಥ ಯಾವ ಕ್ಷೇತ್ರಗಳಲ್ಲಿ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶವಿದೆ, ಅವೆಲ್ಲ ಕೂಡ ಬರುವಂಥ ದಿನಮಾನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ. ರಮೇಶ್ ಕತ್ತಿ ಅವರು ನೀನು ಟೀಕಿಸುವ ಬರದೊಳಗೆ ನಮ್ಮ ತಂದೆಯವರನ್ನ ಕರ್ನಾಟಕದ ಪಪ್ಪು ಅಂತ ಕರೆದ್ರು. ನಮ್ಮ ಪ್ರತಿಕ್ರಿಯೆ ಇಲ್ಲ, ಇವತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ನಾಯಕರಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಅವರು ನಾಯಕತ್ವವನ್ನು, ಅವರ ನಾಯಕತ್ವ ಏನಿದೆ, ಅವರ ಗುಣ ಏನಿದೆ ಅಂತ ಎಲ್ಲರೂ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬೇರೆ ಟೀಕೆಗಳಿಗೆ ಅಂತ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಇವತ್ತು ಎಲ್ಲ ಕಡೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ಹಿಡಿದು ಮೈಸೂರು ಎಲ್ಲ ಕಡೆ ಅವರ ಅಭಿಮಾನಿಗಳಿದ್ದಾರೆ. ಎಲ್ಲ ಕೂಡ ಅವರ ಜೊತೆಗೆ ನಿಲ್ಲುವಂಥ ಕೆಲಸ ಯಾವತ್ತಿದ್ರು ಮಾಡಿದ್ದಾರೆ. ಅವರ ಕಾರ್ಯ ಏನಿದೆ, ಅವರ ಒಂದು ಸ್ಟೈಲ್ ಏನಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದಕ್ಕೆ ಅವ್ರು ಏನು ಕೆಲಸ ಇದೆ ತಮ್ಮದ ಮಾಡ್ಕೋತ ಯಾವತ್ತಿದ್ರು ಹೋಗ್ತದೆ. ಸರ್, ಹತ್ತನಿಯಲ್ಲಿ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ. ತಮ್ಮ ಸಹೋದರಿಯವರು ತಂದ್ರು ಕೇಂದ್ರೀಯ ವಿದ್ಯಾಲಯ ಅಂತ ಒಂದು ಬಣ, ಆದರೆ ಸ್ಥಳೀಯ MLA ಅವರು ತಂದ್ರು ಅಂತ ಒಂದು ಬಣ. ತಾವು ಏನು ಹೇಳಬೇಕು ಬಯಸ್ತೀರಿ ಸರ್? ಇಲ್ಲ, ಆ ಕೇಂದ್ರ ವಿದ್ಯಾಲಯ ಸಂಬಂಧಪಟ್ಟಂತೆ ಸಂಸದರ ಅಂತ ಪ್ರಿಯಾಂಕಕ್ಕ ಜಾರಕಿಹೊಳಿ ಸಂಸದರಲ್ಲಿ ಆ ವಿಷಯವನ್ನು ಪ್ರಸ್ತಾವ ಮಾಡೋದು ಎಲ್ಲರಿಗೂ ಗೊತ್ತಿರ್ಬೋದು. ತಾವೆಲ್ಲ ಮಾಧ್ಯಮದವರು ಕೂಡ ಅದೆಲ್ಲ ಗೊತ್ತಿರ್ಬೋದು. ಆ ವಿಷಯವನ್ನು ಅವರು ಪ್ರಸ್ತಾವನೆ ಇವತ್ತು ಮಾಡಿದರು. ಅವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ. ಹಿಂದೇನಾಗಿದೆ ಅದನ್ನು ನಾವು ಅಷ್ಟು ಇದಿಲ್ಲ. ಅದಕ್ಕೆ ಅವರು ಕೂಡ ಆ ಕೇಂದ್ರ ವಿದ್ಯಾಲಯಕ್ಕೆ ಒಂದು ಪ್ರಮುಖ ಪಾತ್ರ ಅಂತ ಇಷ್ಟು ಮಾತ್ರ ನಾನು ಹೇಳ್ಬೋದು. ಯಾವುದೋ ಕ್ರೆಡಿಟ್ ತೊಗೊಳಕ್ಕಿಂತ 10ನೇ ತಾಲೂಕಿನ ಕ್ಷೇತ್ರಕ್ಕೆ ಅನುಕೂಲವಾಗಿದೆ ಕೇಂದ್ರ ವಿದ್ಯಾಲಯ ಬರುವುದಂತ ಅನೇಕ ವಿದ್ಯಾರ್ಥಿಗಳಿಗೆ ಅದರಿಂದ ಶಿಕ್ಷಣಿಕವಾಗಿ ಪಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಾಲೆ ಇವತ್ತು ಸಿಗ್ತಾ ಇದೆ ಅಂದರೆ ನಾವೆಲ್ಲರೂ ತಮ್ಮ 10ನೇ ತಾಲೂಕದವರು ಎಲ್ಲರೂ ಒಂದು ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅವರ ಸತತವಾಗಿ ಇವತ್ತು ಶಿಕ್ಷಣ ಸಂಬಂಧಪಟ್ಟಂತಾಗಿರ್ಬೋದು, ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸತತವಾಗಿ ಅವರು ಅಭಿವೃದ್ಧಿ ಮಾಡುವಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ, ಅಥಣಿ ಅಥವಾ ಕಾಗೋಡ ಮತಕ್ಷೇತ್ರಕ್ಕೆ ಮುಂದಿನ ಸಲ ತಾವು ಪ್ರಯತ್ನ ಮಾಡ್ತಾ ಇದ್ದಾರೆ MLA ಅಭ್ಯರ್ಥಿಯಾಗಿ ಅಂತೇಳಿ ಒಂದಿಷ್ಟು ವಿಚಾರಗಳು ನಡೀತಾ ಇದೆ ಸರ್, ತಾವೇನು ಹೇಳ್ಬೇಕು? ಇಲ್ಲ, ಸದ್ಯ ಯಾವುದೇ ಇನ್ನಿಲ್ಲ. ಇವತ್ತು ಅನೇಕ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ರಾಜ್ಯಾದ್ಯಂತ ಯುವಕರ ಸಂಘಟನೆ ಮಾಡುವಂಥ ಜವಾಬ್ದಾರಿ ಆಗಿರ್ಬೋದು, ಅನೇಕ DCC ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅದು ಬಿಟ್ಟು ಯಾವುದೇ ಒಂದು ವಿಚಾರ ಇಲ್ಲ. ಸದ್ಯ ಯಾರು ಆ ರೀತಿಯಿಂದ ಚರ್ಚೆ ಅದಾಗಿರ್ಬೋದು ಏನೂ ಆಗಿಲ್ಲ. ಓಕೆ.